ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಈ ಒಂದು ಯುಡೇಸ್ ಪ್ಲಸ್ನಲ್ಲಿ ನಾವೇನಾದರೂ ಇ ಪಿ ಜಿ ಪಿ ಎಫ್ ಇ ಮಾಡಬೇಕಾದ್ರೆ ಅದಕ್ಕೆ ಮೊದಲು ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮಾಡಿದ್ರೆ ಅಷ್ಟೇ ಇ ಪಿ ಜಿ ಪಿ ಎಫ್ ಇ ಮಾಡಬೇಕಾಗತ್ತೆ. ನಾವೇನಾದರೂ ಅವುಗಳನ್ನು ಇ ಪಿ ಜಿ ಪಿ ಎಫ್ ಇಯನ್ನು ಕಂಪ್ಲೀಟ್ ಮಾಡಬೇಕಂದ್ರೆ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ನೀವು ಕಂಪ್ಲೀಟ್ ಮಾಡಿಲ್ಲ ಅಥವಾ ಅಪ್ಡೇಟ್ ಮಾಡಿಲ್ಲ ಅಂದರೆ ಅದನ್ನು ಮಾಡೋಕ್ಕಾಗಲ್ಲ. ಸೊ ನಾವೀಗ ಈ ಒಂದು ಪ್ರೋಗ್ರೆಷನ್ ಆ್ಯಕ್ಟಿವಿಟಿನ ಯಾವ ರೀತಿ ಮಾಡಬೇಕಂತ ನೋಡೋಣ ಬನ್ನಿ. ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ಗೆ ಹೋಗಿ ಯುಡೇಸ್ ಪ್ಲಸ್ ಅಂತ ಟೈಪ್ ಮಾಡಬೇಕು ಸ್ನೇಹಿತರೆ. ಯುಡೇಸ್ ಅಂತ ಸಾಕು ಟೈಪ್ ಮಾಡಿ, ಅಲ್ಲಿ ಯುಡೇಸ್ ಪ್ಲಸ್ ಅಂತ ಫಸ್ಟ್ ಆಪ್ಷನ್ ಬರುತ್ತೆ, ಇದನ್ನಷ್ಟೇ ತಗೊಳ್ಳಿ. ಇಲ್ಲಿ ಕೆಳಗೆ ಯುಡೇಸ್ ಪ್ಲಸ್ಸು ಲಾಗಿನ್ ಲಿಂಕ್ಸು ಈ ಥರ ಎಲ್ಲ ಅವೆಲ್ಲ ತೆಗೆದುಕೊಳ್ಬೇಡಿ. ಡೈರೆಕ್ಟ್ ಯುಡೇಸ್ ಪ್ಲಸ್ ಅಂತಿದೆ, ಇದನ್ನಷ್ಟೇ ತೆಗೆದುಕೊಳ್ಳಿ. ಇದನ್ನು ತೆಗೆದುಕೊಂಡಾಗ ಈ ರೀತಿ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ಬರುತ್ತೆ ಸ್ನೇಹಿತರೆ. ಈ ಥರ ಪೇಜ್ ನಿಮ್ಗೇನಾದರೂ ಕಾಣಿಸಿಲ್ಲ ಅಂದರೆ ನೀವೇನು ಮಾಡಬೇಕು, ಈ ಡೆಸ್ಕ್ಟಾಪ್ ಸೈಟು ಆಫ್ ಇರುತ್ತೆ ಸ್ನೇಹಿತರೆ. ನೀವು ಇದನ್ನು ಆನ್ ಮಾಡಿಕೊಂಡ್ರೆ ಈ ರೀತಿ ತೋರಿಸುತ್ತೆ. ನನ್ನ ಪೇಜ್ ಹೆಂಗೆ ತೋರಿಸ್ತೈತೋ ಆ ರೀತಿ ತೋರಿಸುತ್ತೆ. ಈ ಡೆಸ್ಕ್ಟಾಪ್ ಸೈಟ್ ಅನ್ನೋದು ಆನಲ್ಲಿದ್ದರೆ ಏನಾಗುತ್ತೆ, ಅಲ್ಲಿ ಸಿಸ್ಟಮ್ ಅಂದರೆ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟ್ರಲ್ಲಿ ಯಾವ ರೀತಿ ತೋರಿಸುತ್ತೋ ಅದೇ ರೀತಿ ಈ ಒಂದು ಪೇಜ್ ತೋರಿಸುತ್ತೆ. ನೀವೇನಾದರೂ ಈ ಡೆಸ್ಕ್ಟಾಪ್ ಸೈಟ್ ಆಫ್ ಇಟ್ಟಿದ್ದರೆ ಅದು ಬೇರೆ ಥರ ತೋರಿಸುತ್ತೆ. ನೋಡಿ ಸ್ನೇಹಿತರೆ, ಈಗ ನಾನು ಆಫ್ ಮಾಡಿದ್ದೀನಿ, ಇನ್ನೊಂದು ಥರ ಬರುತ್ತೆ. ಈಗ ಸ್ವಲ್ಪ ವೆಯ್ಟ್ ಮಾಡೋಣ. ನೋಡಿ ಈ ರೀತಿ ತೋರಿಸುತ್ತೆ ಸ್ನೇಹಿತರೆ, ಈಗ ಬರ್ತೈತೆ ನೋಡಿ, ಈ ರೀತಿ ತೋರಿಸುತ್ತೆ. ಸೊ ನಾವೇನು ಮಾಡೋಣ, ಡೆಸ್ಕ್ಟಾಪ್ ಸೈಟ್ ಆನಲ್ಲಿ ಇಟ್ಕೊಳ್ಳೋಣ. ನಾವೇನೇ ಕೆಲಸ ಮಾಡಬೇಕಂದ್ರೂ ನಾವು ಡೆಸ್ಕ್ಟಾಪ್ ಸೈಟನ್ನು ಆನಲ್ಲಿ ಇಟ್ಕೋಬೇಕಾಗತ್ತೆ ಸ್ನೇಹಿತರೆ. ಇದು ಸ್ವಲ್ಪ ಬ್ಯಾಕ್ ಹೋಗ್ತಾ ಇದೆ, ಮತ್ತೆ ನಾನು ತೋರಿಸ್ತೀನಿ. ಇದನ್ನು ಡೆಸ್ಕ್ಟಾಪ್ ಸೈಟು ಆನಲ್ಲಿ ಇಟ್ಕೊತೀನಿ. ಆನ್ ಇಟ್ಕೊಂಡ್ರೆ ಮತ್ತೆ ನಮಗೆ ಯಾವ ರೀತಿ ತೋರಿಸ್ಬೇಕೋ ಆ ರೀತಿ ತೋರಿಸುತ್ತೆ. ನೀವು ಕನ್ಫ್ಯೂಸ್ ಆಗಬೇಡಿ, ನನ್ನ ಮೊಬೈಲಲ್ಲಿ ಈ ರೀತಿ ಬರ್ತೈತೆ ಈ ರೀತಿ ಬರ್ತಾಯಿದೆ ಅಂತ. ಸೊ ನೀವೇನು ಮಾಡಬೇಕು, ಡೆಸ್ಕ್ಟಾಪ್ ಸೈಟನ್ನು ಆನ್ ಇಟ್ಕೊಂಡ್ರೆ ನೋಡಿ ಹೀಗೆ ಬಂತು. ಅದು ಸ್ವಲ್ಪ ಗೊಂದಲ ಆಗುತ್ತೆ ಡೆಸ್ಕ್ಟಾಪ್ ಸೈಟ್ ಆನ್ ಆಫ್ ಮಾಡಿಕೊಂಡಾಗ, ಏನು ಚಿಂತೆ ಮಾಡಬೇಡಿ. ಸೊ ನಾವು ಇಲ್ಲಿ ಮೇಲೆ ಕೇಸರಿ ಕಲ್ಲಲ್ಲಿ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತಿದೆ ನೋಡಿ ಸ್ನೇಹಿತರೆ. ಈ ಒಂದು ಕೇಸರಿ ಕಲರಲ್ಲಿ ಮೇಲೆ ತುಂಬ ಮೇಲೆ ಈ ಯುಡೇಸ್ ಪ್ಲಸ್ ಅದೇ ಲೈನಲ್ಲಿ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತಿದೆಯಲ್ಲ, ಅದ್ರ ಮೇಲೆ ಟಚ್ ಮಾಡಬೇಕು. ಇದ್ರ ಮೇಲೆ ಟಚ್ ಮಾಡಿದಾಗ ನಮಗೆ ಸ್ಟೇಟ್ ಕೇಳುತ್ತೆ. ಆ ಒಂದು ಸ್ಟೇಟ್ ಕೇಳಿದಾಗ ನಾವು ಕರ್ನಾಟಕ ಅಂತ ಸೆಲೆಕ್ಷನನ್ನು ಮಾಡ್ಕೋಬೇಕಾಗತ್ತೆ. ಈ ಕರ್ನಾಟಕ ಸೆಲೆಕ್ಷನ್ ಮಾಡಿಕೊಂಡು ಗೋ ಅಂತ ಹಾಕಬೇಕು. ಈ ಒಂದು ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮಾಡಿಲ್ಲ ಅಂದರೆ ನೀವು ಯಾವುದೇ ಕಾರಣಕ್ಕೂ ಇ ಪಿ ಜಿ ಪಿ ಎಫ್ ಇ ಮಾಡೋಕ್ಕೆ ಆಗೋದಿಲ್ಲ. ಈಗಾಗಲೇ ನಾವು ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ 2025-26 3ನೇ ಆಪ್ಷನ್ನು, ಮತ್ತು ಟೀಚರ್ ಮಾಡ್ಯೂಲ್ 4ನೇ ಆಪ್ಷನ್ನು, ಸ್ಟೂಡೆಂಟ್ ಮಾಡ್ಯೂಲ್ ಇವಿಷ್ಟು ಮಾಡಬೇಕಾಗತ್ತೆ. ಈಗಾಗಲೇ ನಾವೇನು ಮಾಡಿದ್ದೀವಿ, ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ 2025-26 ಮಾಡಿದ್ದೇವೆ. ಟೀಚರ್ ಮಾಡ್ಯೂಲ್ ಅದನ್ನು ಸಹ ಮಾಡಿದ್ದೇವೆ. ಒಂದು ವೇಳೆ ನೀವು ಇದು ಈ ಥರ ಮಾಡೋದು ಯಾವ ರೀತಿ ಅಂತ ಗೊತ್ತಿಲ್ಲ ಅಂದರೂ ಸಹ ನೀವು ನನ್ನ ಈ ವಿಡಿಯೋ ಲಿಂಕ್ ಮೇಲೆ ನನ್ನ ಹೆಸರು ಮೇಲೆ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟು ನನ್ನ ಚಾನಲಲ್ಲಿ ನೋಡಿದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಸಹ ಇದ್ದಾವೆ ಸ್ನೇಹಿತರೆ. ಅದನ್ನು ನೋಡಿ ನೀವು ಆ ವಿಡಿಯೋಗಳನ್ನು ಮಾಡ್ಬೋದು. ಈಗೇನು ಮಾಡಬೇಕಪ್ಪ ಅಂದರೆ, ನಾವು ಸ್ಟೂಡೆಂಟ್ ಮಾಡ್ಯೂಲ್ ಇಲ್ಲಿ ಕೆಳಗಿಂದ ಎರಡನೇದು ಇದೆಯಲ್ವಾ ಲಾಗಿನ್ನು, ಸೊ ಕೇಸರಿ ಕಲರಲ್ಲಿದೆ ಸ್ಟೂಡೆಂಟ್ ಮಾಡ್ಯೂಲು. ಈ ಸ್ಟೂಡೆಂಟ್ ಮಾಡ್ಯೂಲ್ ಮೇಲೆ ಟಚ್ ಮಾಡೋಣ. ಸ್ಟೂಡೆಂಟ್ ಮಾಡ್ಯೂಲ್ ಮೇಲೆ ಟಚ್ ಮಾಡಿದಾಗ ಈ ರೀತಿ ಯೂಸರ್ ಐ ಡಿ ಪಾಸ್ವರ್ಡ್ ಕೇಳುತ್ತೆ. ನಿಮಗೆಲ್ಲ ಯೂಸರ್ ಐ ಡಿ ಪಾಸ್ವರ್ಡ್ ಅಂತೂ ಗೊತ್ತಿದೆ ಅಂತ ಅನ್ಕೊತೀನಿ. ಯೂಸರ್ ಐ ಡಿ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಇಲ್ಲಿ ಯೂಸರ್ ಐ ಡಿ ಅಂತೂ ಡೈಸ್ ನಂಬರ್ ಇರುತ್ತೆ. ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಫರ್ಗಾಟ್ ಪಾಸ್ವರ್ಡ್ ಹೊಡಿಬೇಕು. ಫರ್ಗಾಟ್ ಪಾಸ್ವರ್ಡ್ ಹೊಡೆದಾಗ ನಿಮಗೆ ಯಾವ ನಂಬರ್ಗೆ ಒ ಟಿ ಪಿ ಹೋಗುತ್ತೆ, ಒ ಟಿ ಪಿ ಹೋದ ನಂಬರ್ಗೆ ನೀವು ಏನು ಮಾಡಬೇಕು, ಆ ಒ ಟಿ ಪಿ ಹಾಕಿದ್ರೆ ನೀವೇ ಸೆಟ್ ಮಾಡ್ಕೋಬೋದು. ಯಾವ ರೀತಿ ಬೇಕೋ ಆ ರೀತಿ ಸೆಟ್ ಮಾಡ್ಕೋಬೋದು ಸ್ನೇಹಿತರೆ. ನಾನೀಗ ಇದು ಕ್ಯಾಪ್ಚಾ ಹಾಕ್ತಾಯಿದ್ದೀನಿ. ಸೊ ನೀವು ಕ್ಯಾಪ್ಚಾವನ್ನು ಹಾಕಿ ಲಾಗಿನ್ ಆಗಬೇಕಾಗತ್ತೆ ಸ್ನೇಹಿತರೆ. ಲಾಗಿನ್ ಆಗಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿ. ಇಲ್ಲಿ 2025-6-25-26 ಇದೆ, 2024-25 ಇದೆ. ನಾವು ತೆಗೆದುಕೊಳ್ಳಬೇಕಾಗಿದ್ದು ಯಾವುದಂದರೆ 2025-26 ಸ್ನೇಹಿತರೆ. ಈ ಒಂದು ಆಪ್ಷನನ್ನು ತೆಗೆದುಕೊಂಡಾಗ ಈ ರೀತಿ ಒಂದು ನಮ್ಮ ಸ್ಕೂಲ್ ಇನ್ಫಾರ್ಮೇಷನ್ದು ಒಂದು ಪೇಜ್ ಬರುತ್ತೆ. ಅದನ್ನು ನೀವೇನು ಮಾಡಬೇಕು, ಇದೆಲ್ಲ ಕರೆಕ್ಟಾಗಿರುತ್ತೆ ಸ್ನೇಹಿತರೆ. ಇದನ್ನು ನೀವೇನು ಚೆಕ್ ಮಾಡೋ ಅವಶ್ಯಕತೆ ಇರುವುದಿಲ್ಲ. ಸೊ ನಾವೇನು ಮಾಡೋಣ, ಕ್ಲೋಸನ್ನು ತೆಗೆದುಕೊಳ್ಳೋಣ. ಇಲ್ಲಿ ಕ್ಲೋಸ್ ತೆಗೆದುಕೊಂಡಾಗ ಇಲ್ಲೊಂದು ಡ್ಯಾಶ್ ಬೋರ್ಡ್ ಓಪನ್ ಆಗಿದೆ ನೋಡಿ. ಇದು ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗಿದೆ ಸ್ನೇಹಿತರೆ. ಇದನ್ನು ನಾವೇನು ಮಾಡಬೇಕು, ಇಲ್ಲಿ ಪ್ರೋಗ್ರೆಷನ್ ಸ್ಟೂಡೆಂಟ್ ಮೂವ್ಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಅಂತಿದೆ ಅಲ್ವಾ, ಈ ಒಂದು ಆಪ್ಷನನ್ನು ತೆಗೆದುಕೊಳ್ಳಬೇಕಿಲ್ಲಿ. ಸ್ಟೂಡೆಂಟ್ ಮೂವ್ಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಅಂತ ಈ ಒಂದು ಆಪ್ಷನ್ ತೆಗೆದುಕೊಂಡಾಗ ಮತ್ತೆ ಕೆಲವು ಆಪ್ಷನ್ಸು ಓಪನ್ನು ಆಗ್ತವೆ ಸ್ನೇಹಿತರೆ. ಈ ಒಂದು ಆಪ್ಷನ್ಸ್ ಓಪನ್ ಆದಾಗ ನಾವು ಏನು ಮಾಡಬೇಕು, ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಅನ್ನೋದನ್ನು ತೆಗೆದುಕೊಳ್ಳೋಣ. ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಅಂತ ತೆಗೆದುಕೊಂಡಾಗ ಈ ಒಂದು ಪ್ರೋಗ್ರೆಷನ್ ಸ್ಟೂಡೆಂಟ್ ಮೂವ್ಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಮೇಲೆ ಟಚ್ ಮಾಡಿದ ಮೇಲೆ ಈ ಆಪ್ಷನ್ನು ಬರುತ್ತೆ ಸ್ನೇಹಿತರೆ. ಈ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ತೆಗೆದುಕೊಳ್ಳಬೇಕು. ಈಗ ಪ್ರೋಗ್ರೆಷನ್ ಯೂಸರ್ ಮ್ಯಾನ್ಯುವಲ್ ಅದೇನು ಫಸ್ಟ್ ಆಪ್ಷನ್ ಇದೆ ನೋಡಿ, ಅದೇನು ಅವಶ್ಯಕತೆ ಇಲ್ಲ. ಅದು ನಿಮ್ಮ PDF ಬರುತ್ತೆ. ವ್ಯೂ ಸಮ್ಮರಿ ಅದು ಅವಶ್ಯಕತೆ ಇಲ್ಲ. ಈಗ ನಾವೇನು ಮಾಡಬೇಕಪ್ಪ ಅಂದರೆ,
ಪ್ರೋಗ್ರೆಷನ್, ಸಮ್ಮರಿ, ಸೆಕ್ಷನ್, ವೈಸ್ ಅಂತ ಇದ್ರ 3ನೇ ಆಪ್ಷನ್ನನ್ನು ತೆಗೆದುಕೊಳ್ಳಬೇಕು. ಈ 3ನೇ ಆಪ್ಷನ್ನನ್ನು ತೆಗೆದುಕೊಂಡಾಗ ನಾವು ಹಿಂದಿನ ತರಗತಿಯಿಂದ ಮಾಡ್ಕೊಂಡು ಹೋಗಬೇಕು. ಫಾರ್ ಎಕ್ಸಾಂಪಲ್ 1ನೇ ತರಗತಿ ಹೋದ ವರ್ಷದ್ದು ಇರ್ತದೆ ಇದು. ಈ ಹೋದ ವರ್ಷದಲ್ಲಿ 1ನೇ ತರಗತಿ ಏನಿರ್ತದೋ ಅದನ್ನು ನಾವು ತೆಗೆದುಕೊಳ್ತಾ ಹೋಗಬೇಕು ಸ್ನೇಹಿತರೆ. ಸೊ ನನ್ನಲ್ಲಿ 1ನೇ ತರಗತಿ ಇಲ್ಲ, ನಾನು ಹೋದ ವರ್ಷ 2ನೇ ತರಗತಿ ಇತ್ತು, 2ನೇ ತರಗತಿಯನ್ನು ನಾನು ತೆಗೆದುಕೊಳ್ಳುತ್ತೇನೆ. ಇಲ್ಲಿ ಗೋ ಅಂತ ಕೊಡೋಣ ಸ್ನೇಹಿತರೆ. ಗೋ ಅಂತ ಕೊಟ್ಟಾಗ 2ನೇ ತರಗತಿಯಲ್ಲಿ ನಮ್ಮ ವಿದ್ಯಾರ್ಥಿ ಯಾವ ವಿದ್ಯಾರ್ಥಿ ಇದ್ದ ಆ ವಿದ್ಯಾರ್ಥಿದ ಎಲ್ಲ ಮಾಹಿತಿ ಇಲ್ಲಿ ಬರ್ತಾ ಇದೆ. ಸೊ ನಾನೇನು ಮಾಡಬೇಕು, ಈ ಮಾಹಿತಿಯನ್ನು ತುಂಬಿ ಫೈನಲೈಸ್ ಮಾಡಬೇಕಾಗತ್ತೆ. ಈಗ ಇಲ್ಲಿ ಏನಿದೆ ಫಸ್ಟ್ ಆಪ್ಷನ್ ಅಪ್ಪ ಅಂದರೆ ಪ್ರೋಗ್ರೆಷನ್ ಸ್ಟೇಟಸ್ ಅಂತಿದೆ ನೋಡಿ ಸ್ನೇಹಿತರೆ. ಈ ಪ್ರೋಗ್ರೆಷನ್ ಸ್ಟೇಟಸ್ ಅಂತಿದೆ ಅಲ್ವಾ. ಸೊ ನಾವೇನು ಮಾಡಬೇಕು, ಇದನ್ನು ನೋಡಬೇಕು. ಪ್ರಮೋಟೆಡ್ ಬೈ ಎಕ್ಸಾಮಿನೇಷನ್, ನಾಟ್ ಪ್ರಮೋಟೆಡ್ ಆರ್ ರಿಪೀಟರ್, ಪ್ರಮೋಟೆಡ್ ವಿತೌಟ್ ಎಕ್ಸಾಮಿನೇಷನ್. ಅಂದರೆ ಎಕ್ಸಾಮ್ ಮಾಡಿ ಹೋದ್ರ ಮುಖಾಂತರ ನಾವೇನು ಮಾಡಿರ್ತೀವಿ, ಎಕ್ಸಾಮ್ ಮುಖಾಂತರ ಮಗುನ ಪ್ರಮೋಟ್ ಮಾಡಿರ್ತೀವಿ. ಸೊ ಪ್ರಮೋಟೆಡ್ ಬೈ ಎಕ್ಸಾಮಿನೇಷನ್ ಈ ಆಪ್ಷನನ್ನು ತೆಗೆದುಕೊಳ್ಳಬೇಕು ಸ್ನೇಹಿತರೆ. ಮತ್ತು ಪರ್ಸೆಂಟೇಜ್ ಎಷ್ಟು ತೆಗೆದುಕೊಂಡಿದ್ದಾನೆ ಅಂತಲೂ ಸಹ ನಾವು ಎಂಟ್ರಿ ಮಾಡಬೇಕಾಗತ್ತೆ. 89% ತೆಗೆದುಕೊಂಡಿದ್ದಾನೆ. ನಂಬರ್ ಆಫ್ ಡೇಸ್ ಅಂದರೆ ಹೋದ ವರ್ಷ ಟೋಟಲ್ ಎಷ್ಟು ಡೇಸು ಅವನು ಅಟೆಂಡ್ ಆಗಿದ್ದಾನೆ ಅನ್ನೋದು ಸಹ ನಾವು ಎಂಟ್ರಿ ಮಾಡಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟು ಸ್ಕೂಲಿಂಗ್ ಸ್ಟೇಟಸ್ ಅಂತ ಅಂದರೆ ಸ್ಟಡಿಯಿಂಗ್ ಇನ್ ದ ಸೇಮ್ ಸ್ಕೂಲಾ ಲೆಫ್ಟ್ ಸ್ಕೂಲಾ ಅಂತ. ಅಂದರೆ ಸ್ಟಡಿಯಿಂಗ್ ಇನ್ ದ ಸೇಮ್ ಸ್ಕೂಲ್, ಇದೇ ಸ್ಕೂಲಲ್ಲಿ ಅವನು ಪ್ರಮೋಟೆಡ್ ಆಗಿ ಅಡ್ಮಿಷನ್ ಆಗಿದ್ದರೆ ನಾವು ಸ್ಟಡಿಯಿಂಗ್ ಇನ್ ದ ಸೇಮ್ ಸ್ಕೂಲ್ ಆಗಬೇಕು. ಒಂದು ವೇಳೆ TC ಹೋಗಿದರೆ ಅಥವಾ ಲೆಫ್ಟ್ ಸ್ಕೂಲ್ ವಿತ್ TC ಅಥವಾ ವಿತೌಟ್ TC ಅಂತ ಹಾಕಿದರೆ ಇದನ್ನು ಹಾಕಬೇಕು. ಸೊ ನನ್ನ ಸ್ಕೂಲಲ್ಲಿ ಹುಡುಗ ಇದೇ ಸ್ಕೂಲಲ್ಲಿ ಓದ್ತಾ ಇದ್ದಾನೆ, ಸೊ ನಾನು ಇದೇ ಆಪ್ಷನನ್ನು ಹಾಕ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಕ್ಲಾಸ್ ಇದೆ ನೋಡಿ ಸ್ನೇಹಿತರೆ. ಇಲ್ಲಿ ಕ್ಲಾಸ್ ಯಾವ ಕ್ಲಾಸ್ಗೆ, 3rd ಸ್ಟ್ಯಾಂಡರ್ಡ್ಗೆ ಸ್ಟೇಟಸ್ ಪೆಂಡಿಂಗ್ ಇದೆ. ಸೊ ನಾವೇನು ಮಾಡಬೇಕು, ಇದು ಅಪ್ಡೇಟ್ ಮಾಡಬೇಕಾಗತ್ತೆ. ಇಲ್ಲಿ ಅಪ್ಡೇಟ್ ಮಾಡಿ ಆ್ಯಕ್ಷನನ್ನು ಅಪ್ಡೇಟ್ ಮಾಡಬೇಕಾಗತ್ತೆ. ಸ್ಟೂಡೆಂಟ್ ಡೀಟೇಲ್ಸ್ ಹ್ಯಾಸ್ ಬಿನ್ ಅಪ್ಡೇಟೆಡ್ ಸಕ್ಸಸ್ಫುಲ್ಲಿ ಬಂತು, ಓಕೆ ಕೊಡೋಣ ಸ್ನೇಹಿತರೆ. ಮತ್ತೆ ಏನಾದರೂ ನೀವು ಈ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಂದ್ರೆ ಇಲ್ಲಿ ಕರೆಕ್ಷನ್ ಅಂತ ಕೆಳಗೆ ಇಲ್ಲಿ ಆಪ್ಷನ್ ಇದೆಯಲ್ಲ ರೆಡ್ ಕಲರಲ್ಲಿ, ಇಲ್ಲಿ ಕರೆಕ್ಷನ್ ಅನ್ನೋದು ಕೊಟ್ಟರೆ ನೀವು ಕರೆಕ್ಷನ್ ಆಗುತ್ತೆ. ಈಗ ಸ್ಟೇಟಸ್ ಡನ್ ಅಂತ ಬಂದಿದೆ ನೋಡಿ ಸ್ನೇಹಿತರೆ. ಇದನ್ನು ಮಾಡಿದ್ರೆ ಅಷ್ಟೇ ನೆಕ್ಸ್ಟ್ ನಾವು EP, GP, FE ಅನ್ನು ಮಾಡೋಕ್ಕೆ ಸಾಧ್ಯ. ಇಲ್ಲಾಂದರೆ ಅಲ್ಲಿ ಮಕ್ಕಳ ಹೆಸರೇ ತೋರಿಸೋದಿಲ್ಲ ಸ್ನೇಹಿತರೆ. ಎಲ್ಲ ತರಗತಿದು ಈ ರೀತಿ ಪ್ರತಿ ವಿದ್ಯಾರ್ಥಿದು ಸಪ್ರೇಟ್ ಆಗಿ ಮಾಡಬೇಕಾಗತ್ತೆ. ಈಗ ನಾವೇನು ಮಾಡಬೇಕು, ಕೆಳಗೆ ಫೈನಲೈಸ್ ಅಂತಿದೆಯಲ್ಲ, ಸೊ ನಾವು ಫೈನಲೈಸನ್ನು ಕೊಡಬೇಕಾಗತ್ತೆ ಸ್ನೇಹಿತರೆ. ಪ್ರಮೋಟೆಡ್ 1, ಪ್ರಮೋಟೆಡ್ ವಿತ್ ಎಕ್ಸಾಮಿನೇಷನ್ ಅಂತ ಇದೆ ನೋಡಿ. ನಾಟ್ ಪ್ರಮೋಟೆಡ್ ರಿಪೀಟರ್ ಬೈ ಎಕ್ಸಾಮಿನೇಷನ್, ವಿತೌಟ್ ಎಕ್ಸಾಮಿನೇಷನ್ 0 ಇದೆ, ಟೋಟಲ್ 1 ಇದೆ. ಸೊ ನಾನು ಕನ್ಫರ್ಮ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಕನ್ಫರ್ಮ್ ಕೊಟ್ಟಾಗ ಈ ರೀತಿ ಬರುತ್ತೆ ನೋಡಿ ಸ್ನೇಹಿತರೆ. ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಆಫ್ ಆಲ್ ಸ್ಟೂಡೆಂಟ್ಸ್ ಕ್ಲಾಸ್ 2 ಆ್ಯಂಡ್ ಸೆಕ್ಷನ್ A ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಕಂಪ್ಲೀಟೆಡ್, ಓಕೆ ಅಂತ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈ ರೀತಿ ಪ್ರತಿ ವಿದ್ಯಾರ್ಥಿದು ನಾವು ಮಾಡಲೇಬೇಕಾಗತ್ತೆ. ಈ ರೀತಿ ಮಾಡಿದಾಗ ಮಾತ್ರ ನಮ್ಮ ಒಂದು ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಪ್ರತಿ ಮಗುದು ಈ ರೀತಿ ಮಾಡಿದ ಮೇಲೇ EP, GP, FPಯಲ್ಲಿ ಆಪ್ಷನ್ ಮಕ್ಕಳ ಹೆಸರು ತೋರಿಸುತ್ತೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ತೋರಿಸೋದಿಲ್ಲ. ಈಗ ನಾನು ಇಲ್ಲಿ ಮೇಲೆ ಮತ್ತೆ ಬ್ಯಾಕ್ ಹೋಗ್ತೀನಿ. ಇಲ್ಲಿ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಎಲಿಜಿಬಲ್ ಅಂತ ಬ್ಯಾಕ್ ಅಂತ ಆಪ್ಷನ್ ಇದೆಯಲ್ಲ, ಇಲ್ಲಿ ಕ್ಲಾಸು ಮತ್ತು A ಮೇಲೆ ಇಲ್ಲಿ ಬ್ಯಾಕ್ ಅಂತಿದೆಯಲ್ಲ, ಸೊ ನಾನಿಲ್ಲಿ ಬ್ಯಾಕ್ ಹೋಗ್ತೀನಿ. ಈಗೇನು ಮಾಡಬೇಕು, ಇಲ್ಲಿ ಫೈನಲೈಸ್ ಇದು ಮಾಡಬೇಕಾಗತ್ತೆ ಸ್ನೇಹಿತರೆ. ಇದನ್ನು ಫೈನಲೈಸ್ ಮಾಡಬೇಕು. ಇಲ್ಲಿ ಫೈನಲೈಸ್ ಮಾಡಿದ್ರೆ ಅಷ್ಟೇ ಅಲ್ಲಿ ಸರ್ಟಿಫೈಡ್ ಆಗುತ್ತೆ. ಸೊ ಇವೆಲ್ಲ ಆಪ್ಷನ್ಸ್ ಓದ್ಕೊಂಡು ಇಲ್ಲಿ ಒಂದು ಇದು ರೈಟ್ ಮಾರ್ಕ್ ಮಾಡಬೇಕು ನಾವು. ಅಂದರೆ ಇದನ್ನು ನಾವು ಒಪ್ತಾ ಇದ್ದೀವಿ, ಈ ಮೇಲಿನ ಎಲ್ಲ ಆಪ್ಷನ್ಸು ಕರೆಕ್ಟ್ ಇದ್ದಾವೆ ಅಂತ ನಾವು ಒಪ್ತಾ ಇದ್ದೇವೆ ಅನ್ನೋ ಉದ್ದೇಶಕ್ಕೆ ನಾವೇನು ಮಾಡಬೇಕು, ಫೈನಲೈಸ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಫೈನಲೈಸ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ. ಸಬ್ಮಿಟ್ ಕೊಂಡಾಗ ರಿಜಿಸ್ಟರ್ ಸ್ಟೂಡೆಂಟ್ಸ್ ಪ್ರೋಗ್ರೆಷನ್ ನಾಟ್ ಕಂಪ್ಲೀಟೆಡ್ ಯೆಟ್, ಪ್ಲೀಸ್ ಕಂಪ್ಲೀಟ್ ದ ಪ್ರೋಗ್ರೆಷನ್ ಆಫ್ ಆಲ್ ರಿಜಿಸ್ಟರ್ ಸ್ಟೂಡೆಂಟ್ಸ್ ಇಂಡಿವಿಜುವಲಿ. ಅಂದರೆ ಇಲ್ಲೇನೋ ಸಮಸ್ಯೆ ಆಗಿದೆ, ಮತ್ತು ನಾವು ಏನು ಮಾಡಬೇಕು ನೋಡಬೇಕಾಗತ್ತೆ ಸ್ನೇಹಿತರೆ. ಪ್ರತಿಯೊಂದು ಫೈನಲೈಸಡ್ ಬಂತು, ಒಂದು ಕ್ಲಾಸ್ದಷ್ಟೇ ಆಗಿದೆ. ಸೊ ಎಲ್ಲ ಕ್ಲಾಸ್ದು ಆದಮೇಲೆ ಅಷ್ಟೇ ನಾವು ಅದನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ. ಎಲ್ಲ ಕ್ಲಾಸ್ದು ಆದಮೇಲೆ ಅಷ್ಟೇ, ಇಲ್ಲಾಂದರೆ ಆಗೋದಿಲ್ಲ. ಸೊ ನಾವೇನು ಮಾಡೋಣ, ಈ ಒಂದು ಎಲ್ಲ ಮಕ್ಕಳದು ಪ್ರೋಗ್ರೆಷನ್ ಮಾಡೋಣ. ಈ ರೀತಿ ತರಗತಿಯಲ್ಲಿ ಮಕ್ಕಳು ಇರಲಿ ಇಲ್ಲದೆ ಇರಲಿ ಪ್ರತಿ ಕ್ಲಾಸ್ದು ನಾವು ಫೈನಲೈಸ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಸೊ ಈ ರೀತಿ ಪ್ರತಿ ತರಗತಿದು ಫೈನಲೈಸ್ ಮಾಡಬೇಕಾಗತ್ತೆ. ಪ್ರತಿ ತರಗತಿದು ಮಾಡಬೇಕಾಗತ್ತೆ ಸ್ನೇಹಿತರೆ. ಪ್ರತಿ ತರಗತಿದು ಫೈನಲೈಸ್ ಆಗಿರಬೇಕು. ಇಲ್ಲಿ ನಮ್ಮ ಶಾಲೆಯಲ್ಲಿ ಒಂದೇ ಮಗು ಇರೋದ್ರಿಂದ ನಾನು ಎಲ್ಲ ಮಕ್ಕಳದು ಮಾಡ್ತಾಯಿದ್ದೀನಿ. ಎಲ್ಲ ಕ್ಲಾಸಸ್ದು ಈ ರೀತಿ ಫೈನಲೈಸ್ ಆಗಬೇಕು ಸ್ನೇಹಿತರೆ. ಪ್ರತಿ ಕ್ಲಾಸಸ್ದು ಅಲ್ಲಿ ನಿಮಗೆ ಫೈನಲೈಸ್ ಅಂತ ಬಂದಿರಬೇಕಾಗತ್ತೆ ಸ್ನೇಹಿತರೆ.
ಸೊ LKG UKG ಇರುವುದಿಲ್ಲ, ಮತ್ತು 1ನೇ ಕ್ಲಾಸು ಹೋದ ವರ್ಷ ಇರಲಿಲ್ವಲ್ಲ, ಸೊ ಅದು ಮಾಡಬೇಕಾಗತ್ತೆ. ನಮಗೆ ಎಲ್ಲ ರೀತಿಯಲ್ಲೂ ಫೈನಲೈಸ್ ಮಾಡಿ ಓಕೆ ಮಾಡಬೇಕು. ಈ ರೀತಿ ಪ್ರತಿ ಕ್ಲಾಸ್ದು ಆಗಬೇಕಾಗತ್ತೆ ಸ್ನೇಹಿತರೆ. ಈಗ ಬರ್ತದೆ ನೋಡಿ ಸ್ನೇಹಿತರೆ, ಈಗ ಏನಾಗಿತ್ತಂದರೆ ನಾವು ಪ್ರೋಗ್ರೆಷನ್ ಸಮ್ಮರಿ ಸೆಕ್ಷನ್ ವೈಸ್ ಅಂತಿದೆಯಲ್ಲ, ಸೊ ನಮ್ಮದೆಲ್ಲ ಪ್ರತಿಯೊಂದು ಮಕ್ಕಳದು ಸಹ ಪ್ರೋಗ್ರೆಷನ್ ಆಯಿತು ಸ್ನೇಹಿತರೆ. ಈ ರೀತಿ ಪ್ರೋಗ್ರೆಷನ್ ಪ್ರತಿ ಮಗುದು ಮಾಡಬೇಕಾಗತ್ತೆ. ಈ ರೀತಿ 5ನೇ ಕ್ಲಾಸ್ ಹುಡುಗಂದು ಸಹ ನಾನೇನು ಮಾಡಬೇಕಾಗತ್ತೆ, ಇದನ್ನು ನಾವು ಪ್ರೋಗ್ರೆಷನ್ ಮಾಡಬೇಕಾಗತ್ತೆ. ಪ್ರೋಗ್ರೆಷನ್ ಮಾಡಿ ಅವನನ್ನು ನಾನು ಕಂಪ್ಲೀಟ್ ಫೈನಲ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಇಲ್ಲಿ 5ನೇ ಕ್ಲಾಸ್ ಹುಡುಗಂದೊಂದು ಇನ್ನೂ ಕಂಪ್ಲೀಟ್ ಆಗಿಲ್ಲ, ಸೊ ಅದನ್ನು ಸಹ ನಾನು ಪ್ರೊಮೋಟೆಡ್ ಬೈ ಎಕ್ಸಾಮಿನೇಷನ್ ಅಂದರೆ ಪರ್ಸೆಂಟ್ ಟೋಟಲ್ ಮಾರ್ಕ್ಸ್ ಎಷ್ಟು ತೆಗೆದುಕೊಂಡಿದ್ದಾನೆ ಅಂತಲೂ ಆಗಬೇಕಾಗತ್ತೆ. ನಂಬರ್ ಆಫ್ ಡೇಸ್ ಎಷ್ಟು ದಿನ ಸ್ಕೂಲಿಗೆ ಬಂದಿದ್ದಾನೆ ಅಂತಲೂ ಆಗಬೇಕಾಗುತ್ತೆ. ಲೆಫ್ಟ್ ಸ್ಕೂಲ್ ವಿತ್ TC ಅಂತ ಕೊಡಬೇಕಾಗತ್ತೆ. ಲೆಫ್ಟ್ ಸ್ಕೂಲ್ ವಿತ್ TC ಅಂತ ಕೊಡಬೇಕು. ಇಲ್ಲಿ ಕ್ಲಾಸು 6th ಕ್ಲಾಸ್ಗೆ ಹೋಗ್ತಾನೆ ಅವನು, ಸೊ ನಮ್ಮ ಸ್ಕೂಲಲ್ಲಿ 6th ಕ್ಲಾಸ್ ಇಲ್ಲ, ಅದಕ್ಕೆ ಇದು ಮಾಡಬೇಕಾಗತ್ತೆ. ಇಲ್ಲಿ ಮೇಲೆ ಅಪ್ಡೇಟ್ ಅಂತ ಕೊಡೋಣ ಸ್ನೇಹಿತರೆ. ಅಪ್ಡೇಟ್ ಅಂತ ಕೊಟ್ಟಾಗ ಓಕೆ ಅಂತ ಕೊಡಬೇಕಾಗತ್ತೆ. ಇಲ್ಲಿ ಡನ್ ಅಂತ ಬಂತು, ಡೇಟು ಸಹ ಎಲ್ಲ ಬಂದ್ಬಿಡ್ತು, ಪ್ರೋಗ್ರೆಸ್ಡ್ ಆನ್ ಅಂತ ಬಂದ್ಬಿಡ್ತು. ಇದನ್ನು ಸಹ ನಾವು ಈಗ ಫೈನಲೈಸ್ ಮಾಡಿಬಿಡೋಣ. ಫೈನಲೈಸ್ ಮಾಡಿ ಕನ್ಫರ್ಮ್ ಕೊಟ್ಬಿಟ್ರೆ ಪ್ರತಿ ಕ್ಲಾಸ್ದು ಈ ರೀತಿ ಓಕೆ ಅಂತ ಕೊಡಬೇಕಾಗತ್ತೆ. ಪ್ರತಿ ಕ್ಲಾಸ್ದು ಈಗ ಈ ರೀತಿ ಆಗಿದೆ ನೋಡಿ ಸ್ನೇಹಿತರೆ. ಈಗ ಏನು ಮಾಡೋಣ, ನಾವು ಮೇಲೆ ಬ್ಯಾಕ್ ಹೋಗೋಣ ಸ್ನೇಹಿತರೆ. ಬ್ಯಾಕ್ ಹೋಗೋದಾಗ ಇಲ್ಲಿ ಈಗ ಈ 3ನೇ ಆಪ್ಷನ್ ಎಲ್ಲ ಕ್ಲಾಸ್ದು ಆಯಿತು ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ, ಪ್ರೋಗ್ರೆಷನ್ ಸ್ಟೇಟಸ್. ಫಸ್ಟ್ ಸ್ಟ್ಯಾಂಡರ್ಡ್ ಫೈನಲೈಸ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಫೈನಲೈಸ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಫೈನಲೈಸ್ಡ್, ಫೋರ್ತ್ ಸ್ಟ್ಯಾಂಡರ್ಡ್ ಫೈನಲೈಸ್ಡ್, ಫಿಫ್ತ್ ಸ್ಟ್ಯಾಂಡರ್ಡ್ ಫೈನಲೈಸ್ಡ್, ಮತ್ತು ಯಾವಾಗ ಆಯಿತು ಅನ್ನೋದು ವಿವೋ ಅಪ್ಡೇಟು ಸಹ ನಾವಿಲ್ಲಿ ನೋಡ್ಕೋಬೋದು ಸ್ನೇಹಿತರೆ. ಈಗ ನಾವು ಇದನ್ನು ನಾವೇನು ಮಾಡಬೇಕು, ಸರ್ಟಿಫೈ ಮಾಡಬೇಕಾಗತ್ತೆ. ಇಲ್ಲಿ ಮೇಲೆ ಬ್ಯಾಕ್ ಬಂದು ಮತ್ತೆ ನೀವು ಇಲ್ಲಿ ಫೈನಲೈಸ್ ಸರ್ಟಿಫಿಕ್ ಪ್ರೋಗ್ರೆಷನ್ ಅಂತಿದೆಯಲ್ಲ, ಇದ್ರ ಮೇಲೆ ಟಚ್ ಮಾಡಿ. ಕೊನೆಯ ಆಪ್ಷನ್ ಇದೆಯಲ್ಲ, ಈ ಕೊನೆಯ ಆಪ್ಷನ್ ಮೇಲೆ ಟಚ್ ಮಾಡಿದ್ಮೇಲೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ನಾವಿಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಇನ್ನೂ ಒಂದ್ಸಲ ನೋಡ್ಕೊಳ್ಳಿ ಸ್ನೇಹಿತರೆ, ಬೇಕಾದರೆ ಇಲ್ಲಿ ಪ್ರೋಗ್ರೆಷನ್ ಸಮ್ಮರಿ ಆಕ್ಷನ್ ವೈಸಲ್ಲಿ ಇದೆಲ್ಲ ಫೈನಲೈಸ್ಡ್ ಅಂತ ಬಂದಿರಬೇಕಾಗತ್ತೆ. ಇದು ಬಂದಿದ್ದರೆ ಮಾತ್ರ ನೀವು ಮುಂದಿನ ಒಂದು ಮೇಲೆ ಇದು ಇಲ್ಲಿ ಮತ್ತೆ ಬ್ಯಾಕ್ ಬರಬೇಕಂದ್ರೆ ಇಲ್ಲೇ ಮೇಲೆ ಬ್ಯಾಕ್ ಅಂತಿದೆ ನೋಡಿ, BScಕ್ಕೆ ಬ್ಯಾಕ್, ಅದ್ರ ಮೇಲೆ ಟಚ್ ಮಾಡಿದ್ರೆ ಈ ರೀತಿ ಮತ್ತೆ ಫಸ್ಟ್ ಫೇಜ್ಗೆ ಓಪನ್ ಆಗುತ್ತೆ. ಈಗ ಫೈನಲೈಸ್ ಪ್ರೋಗ್ರೆಷನ್ ಮಾಡಬೇಕು. ಇಲ್ಲಿ ಎಲ್ಲ 1 2 3 4 5 ಆಪ್ಷನ್ಸ್ ಇದ್ದಾವೆ. ನಾ 2024-25 ಮಾಹಿತಿ ನಾನೆಲ್ಲ ಸಬ್ಮಿಟ್ ಮಾಡಿದ್ದೇನೆ, ಫೈನಲ್ ಮಾಡಿದ್ದೇನೆ ಅಂತೇಳಿ ಇಲ್ಲಿ ರೈಟ್ ಮಾರ್ಕ್ ಮಾಡಬೇಕಾಗತ್ತೆ. ರೈಟ್ ಮಾರ್ಕ್ ಮಾಡಿ ಇಲ್ಲಿ ಸಬ್ಮಿಟ್ ಕೊಟ್ಟರೆ ನೋಡಿ, ಸ್ಕೂಲ್ ಪ್ರೋಗ್ರೆಷನ್ ಫೈನಲೈಸ್ಡ್ ಫಾರ್ ದ ಅಕಾಡೆಮಿಕ್ ಇಯರ್ 2024 and 25 ಎಲ್ಲ ಸರ್ಟಿಫೈಡ್ ಆಯಿತು ಅಂತ ಇಲ್ಲಿ ನೀವು ಓಕೆ ಕೊಡಬೇಕಾಗತ್ತೆ. ಓಕೆ ಕೊಟ್ಟಾಗ ನೋಡಿ, ಫೈನಲೈಸ್ಡ್ ಬೈ ಯಾರಿಂದ ಫೈನಲೈಸ್ ಆಯಿತು, ಫೈನಲೈಸ್ಡ್ ಡೇಟ್ ಇಷ್ಟು ಕಂಪ್ಲೀಟ್ ಆಯಿತಾ ಇಲ್ಲ ಅನ್ನೋದನ್ನು ಸಹ ನಾವು ಇಲ್ಲಿ ನೋಡ್ಕೋಬೋದು. ಇಷ್ಟು ಮುಗಿದ್ರೆ ಅಷ್ಟೇ ನೀವು EP GP FP ಮಾಡೋಕ್ಕಾಗತ್ತೆ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ EP GP FPಯನ್ನು ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಮತ್ತೆ ನಾನು ಇಲ್ಲಿ ಮೇಲೆ ಬ್ಯಾಕ್ ಅಂತ ಬರ್ತಿದೆ ಸ್ನೇಹಿತರೆ, ಬ್ಯಾಕಿಗೆ ಬರ್ತೀನಿ. ಇದೆಲ್ಲ ಆಗಿದೆ ಅಂತಲೇ ಸ್ನೇಹಿತರೆ. ಈಗ ನಾವು ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು EP GP FP ಯಾವ ರೀತಿ ಮಾಡಬೇಕು ಅಂತಲೂ ನಾನು ತೋರಿಸ್ತೀನಿ. ಈಗಾಗಲೇ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಈ ವಿಡಿಯೋ ನೋಡ್ತಾ ಇದ್ದಾಗ ನನ್ನ ಹೆಸರು ಮೇಲೆ, ನನ್ನ ಚಾನಲ್ ಮೇಲೆ ಟಚ್ ಮಾಡಿ ನೀವು ವಿಸಿಟ್ ಮಾಡಿ. ಈ ಒಂದು ಟೀಚರ್ ಪ್ರೊಫೈಲ್ನ ಯಾವ ರೀತಿ ಅಪ್ಡೇಟ್ ಮಾಡಬೇಕು, ಮತ್ತು ಇನ್ನೊಂದು ಇದೈತಲ್ಲ ಸ್ನೇಹಿತರೆ, ಆ ಒಂದು ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ 2025-26 ಅದನ್ನು ಸಹ ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅನ್ನೋದು ಸಹ ನಾನು ವಿಡಿಯೋದಿದೆ, ಅದನ್ನು ವಿಸಿಟ್ ಮಾಡಿ. ನೀವು ಮಾಡಿ ಅದನ್ನು ಸಹ ನೀವು ಚಾನಲ್ಗೆ ವಿಸಿಟ್ ಮಾಡಿದ್ರೆ ಯಾವ ರೀತಿ ಮಾಡಬೇಕನ್ನೋದು ಸಹ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಈ ರೀತಿ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಯಾವ ರೀತಿ ಮಾಡಬೇಕು ಅಂತ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೇನೆ ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ದಯವಿಟ್ಟು SATS, UDAIS, HRMS ನಮ್ಮ ಇಲಾಖೆ ಎಲ್ಲ ಯೋಜನೆಗಳು, ಶಿಕ್ಷಣದ ಯೋಜನೆಗಳು ಮತ್ತು ಅನೇಕ ಇತರ ಶಿಕ್ಷಣವಲ್ಲದ ಯೋಜನೆಗಳು ಸಹ ನಿಮಗೆ ವಿಡಿಯೋದಲ್ಲಿ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತದೆ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.